ಮತ್ತು ಚುನಾವಣಾ ಆಯೋಗ ಸರ್ಕಾರ ಇದು ಚುನಾವಣಾ ಆಯೋಗದ ಕೆಲಸ ಭಾಳ ಜವಾಬ್ದಾರಿತಾಗಿರ್ತದೆ. ಇದನ್ನು ಶಾಂತಿಯುತವಾಗಿ ಕತ್ತಿ ಗುಂಪು ಗೆಲ್ತದನೋ ಅಥವಾ ಅಂದ್ರೆ ಸ್ವಾಭಿಮಾನ ಬಳಗ ಗೆಲ್ತದನೋ, ನಮ್ಮ ಜೊಲ್ಲೆ ಮತ್ತು ಜಾರಕಿಹೊಳಿ ಅವರ ಅಪ್ಪನಗೌಡರ ಸಂಘಟನೆ ಗೆಲ್ತದನೋ ಇದು ಮುಖ್ಯ ಅಲ್ಲ. ಯಾಕಂದರೆ ಅಲ್ಲಿ ರೈತರು ಅಲ್ಲಿ ವಿದ್ಯುತ್ ಉಪಯೋಗ ಮಾಡುವಂಥವ್ರು ಅವ್ರು ಡಿಸೈಡ್ ಮಾಡ್ತಾರೆ ಯಾರು ವರ್ಕ್ ಮಾಡಿದಾರಪ್ಪ. ಈ 3 ತಿಂಗಳಲ್ಲಿ ಎಷ್ಟು ವರ್ಕ್ ಇವ್ರು ಮಾಡಿದರು, ನಮ್ಮ ಜಾರಕಿಹೊಳಿ ಪೆನಲ್ದವ್ರು ಈಗಿದ್ದಂಥ ನಿರ್ದೇಶಕರು ಹಿಂದೆ ಎಷ್ಟು ವರ್ಕ್ ಆಗ್ಯದ, ಆಗಿನ ಪರಿಸ್ಥಿತಿ ಏನಿತ್ತು, ಈಗಿನ ಪರಿಸ್ಥಿತಿ ಏನೈತಿ ಅಲ್ಲಿ ಸ್ವತಃ ಅನುಭವಿಸಿದ್ರೆ ರೈತರು ಇದ್ದಾರೆ, ಜೊತೆಯಲ್ಲಿ ಏನಪ್ಪ ಅಂದ್ರೆ ವಿದ್ಯುತ್ ಉಪಯೋಗ ಮಾಡೋ ಜನನೂ ಇದ್ದಾರೆ. ಅವ್ರಿಗೆ ಚಿಂತನೆ ಮಾಡೋದು ಹಚ್ಚಬೇಕು ವಿನಃ ಇದು ಒಂದು ರೀತಿಯಿಂದ ಮತಗಳನ್ನು ಕೊಳ್ಳೆ ಹೊಡೆಯುವ, ಕದಿಯುವ, ದುಡ್ಡು ಕೊಟ್ಟುಕೊಳ್ಳುವ ಅಥವಾ ಬೆದರಿಸಿ ಮತ ಹಾಕ್ಸುವಂಥ ಒಂದು ವಾತಾವರಣ ಅಲ್ಲಿ ತಪ್ಪಿದ್ರೆ ನಿಜವಾಗಿಯೂ ಯಾರು ಜನಪರ ಇದ್ದಾರೆ ಅವ್ರಿಗೆ ಆಯ್ಕೆ ಆಗೋದಕ್ಕೆ ಒಂದು ಹಾದಿ ಆಗ್ತದೆ ಅಂಥೇಳಿ ಭಾಳಷ್ಟು ಜನ ಅಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಇದಕ್ಕಿಂತ ನಮ್ಮ ಚುನಾವಣಾ ಆಯೋಗ ಚುನಾವಣೆ ನಡೆಸುತ್ತಿರುವಂಥ ಅಲ್ಲಿಯ ಒಂದು ಮುಖ್ಯಸ್ಥರು ಇದನ್ನು ಸರಿಯಾಗಿ ಮಾಡಿ ಅಲ್ಲಿ ಯಾವುದೇ ರೀತಿಯ ಒತ್ತಡ ಇಲ್ಲದಂಥ ಸ್ವಂತ ವಿಚಾರ ಮೇಲೆ ಮತ ಹಾಕುವಂಥ ಕೆಲಸ ಆಗಲಿ. ಇನ್ನು 28ರ ಮತ ಅವತ್ತು ಯಾರು ಹಾಕ್ತಾರೆ, ಯಾರು ಗೆಲ್ತಾರೆ ಅವರು ಮಾತ್ರ ನಿಶ್ಚಿತವಾಗಿಯೂ ಬೆಳಗಾವಿಯ ಈ DCC ಬ್ಯಾಂಕಿನ ಎಲೆಕ್ಷನ್ ಮೇಲೆ ಪ್ರಭಾವ ನಿಶ್ಚಿತವಾಗಿ ಮಾಡ್ತಾರೆ. ಅದೇ ಕಾಲಕ್ಕೆ ಮುಂದಿನ ಹೆಜ್ಜೆ ಈಗ ಕತ್ತಿ ಅವ್ರು ಹೇಳಿದ್ದು ನೋಡ್ತಾನಪ್ಪ ಅಂದ್ರೆ ಅವ್ರು ಮಾತಾಡಿ ನೋಡ್ತಾನಂದ್ರೆ 22ರ ಸಾಯಂಕಾಲ ನಾವು ಗೆಲ್ತೀವಿ, ಮುಂದಿನ ಹೆಜ್ಜೆ ಅದ ಅನ್ನುವಂಥ ಮಾತು ನೋಡಿದಾಗ ಅವರು ಇಡೀ ಜಿಲ್ಲೆ ತುಂಬ ಹೊಸ ಒಂದು ಫೆನಲ್ ಇನ್ನೂ ಟೈಮ್ ಅದ ಮಾಡಿ ಜಬರ್ದಸ್ತ್ ಟಕ್ಕರ್ ಕೊಡ್ಬೋದು ಅನ್ನುವಂಥ ಮಾತುಗಳು ಬರ್ತಾ ಇದ್ದಾವೆ. ಏನೂ ಇರಲಿ, ಇವು ಪ್ರಜಾತಂತ್ರ ದೃಷ್ಟಿಯಿಂದ ಚುನಾವಣೆ ಆಗಬೇಕಾಗಿದ್ದು ಬಹಳ ಮುಖ್ಯ. ಹೊಂದಾಣಿಕೆ ರಾಜಕಾರಣಕ್ಕಿಂತಲೂ 1000 ಪಾಲು ಯೋಗ್ಯ ಆಗ್ಬೋದಿಲ್ಲ. ಇರ್ಷೆ ಮತ್ತೇನೋ ಜಗಳ ಅದು ಆಗ್ಬೋದು, ಆದ್ರೆ ಅವುಗಳ ಇಲ್ಲದಂಗೆ ಪ್ರೀತಿಯಿಂದ ಈಗ ನೋಡ್ರಿ ಸತೀಶ್ ಅವ್ರು ನಗ್ತಾ ಚುನಾವಣೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಕತ್ತಿಯವ್ರು ನಗ್ತಾ ಮಾಡಲಿ, ಜನರನ್ನು ಮನಸ್ಸು ಒಪ್ಪಿಸಲಿ, ಗೆಲ್ಲಲಿ, ಆಡಳಿತ ಮಾಡಲಿ, ಒಳ್ಳೆ ಆಡಳಿತ ಮಾಡಲಿ ಅನ್ನೋದು ಅಲ್ಲಿ ಜನರ ಆ ಭಾಗದ ಜನರ ಅಭಿಪ್ರಾಯ. ಇದು ನೀವೇನಂತೀರಿ? ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಆಗಿದ್ರೆ ನೀವು ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮಯ್ಯ ಸತ್ಯಕ್ಕಾಗಿರಲಿ ವಂದನೆಗಳು.